ಮನೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಕಲ್ರಿ, ದಾರಿ ಮಧ್ಯದಾಗ ಅದೇ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅನ್ಕೋತ ಹೋದ. ಹೆಂಡತಿ ಯಾಕೋ ತಡ ಆಗ್ಲಿಕ್ಕದ, ಎಲ್ಲರೂ 11-11ವರೆಗೆ ಪುರಾಣಕ್ಕೆ ಬಂದ್ರು. ಇದು 12ವರೆಗೆ ಒಂದಾದ್ರೂ ಗಂಡ ಬರಲ್ಲ ಅಂತ ತಿಳ್ಕೊಂಡು ದಾರಿ ಒಳಗ ಅಲ್ಲೇ ಬಾಗಿಲ ಕಾಯ್ಕೋತ ಕುಂತಿದ್ರು. ಯಾಕೆ ತಡ ಮಾಡಿದ್ರಿ ನೀವು? ಸಾಂಬ ಸದಾ ಶಿವ ಸಾಂಬ ಸದಾ ಶಿವನ ಸಾಂಬ ಶಿವ ಅಂದಿದ್ ಸಾಕು, ಊಟ ಅದು ಮಾಡಿದ್ರಲ್ಲ ಅಂತ ಕೇಳಕ್ಕೆ ಏನ್ ಹೇಳ್ಬೇಕು? ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಇದಕ್ಕೇನಾಗಿದೆ ಒಳಗಡೆ ಅಂದಳಕ್ಕೆ. ಒಳಗ್ ಹೋಗಿ ಒಂದು ಒಣಕಿ ತಗೊಂಡು ಬೆನ್ನಾಗ ಒಣಕಿಲಿಂದ ಹೊಡೆದೋಳಂತ. ಅವಾಗ ಇದು ಅವಾಗ ನೀನ್ ಅನ್ಬೇಕು, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅಂದ. ಹಂಗ ಅಂದ್ಕೊಳ್ಳೇನೆ ಮಂತ್ರವಾಕ್ಯ